ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ. ಇದು ನೋಡ್ತಾ ಇರ್ಬೋದು, ಪ್ರೈಸ್ ಬಂದಿರೋದು ಕೌಶಿಗೆ. ಏನು ಪ್ರೈಸ್ ಅಂತ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ನೋಡಿ. ಗೋಲ್ಡು ಮೆಡಲ್ಲೇ ಬೇರೆ, ಸಿಲ್ವರ್ ಮೆಡಲ್ಲೇ ಬೇರೆ. ಇದು 3ನೇ ಪ್ರೈಸ್ ಅಂದರೆ ತೃತೀಯ ಪ್ರೈಸ್ ಆಗಿರೋದ್ರಿಂದ ಐರನ್ ಮೆಡಲ್ ಕೊಟ್ಟಿರುವಂಥದ್ದು. ನಾನು ಕೌಶಿಕ್ ನೋಡ್ಬಿಟ್ಟು, ಏನೋ ಗೋಲ್ಡ್ ಮೆಡಲ್ ಆಯ್ತು, ಇವಾಗ ಕಬ್ಬಿಣದ ಮೆಡಲಿಗೆ ಬಿಟ್ಬಿಟ್ಟಿದ್ಯಾ ಅಂದರೆ, ಏನೋ ಬಿಡಮ್ಮ, ಇದಾದರೂ ಕೊಟ್ಟಿದ್ದಾರಲ್ಲ ನಾವು ಅಂದರೆ. ಅವನು ಮಕ್ಕಳು ಒಂದು 4 ಮಕ್ಕಳು ಸೇರಿಕೊಂಡು ಮೈಸೂರು ಪ್ಯಾಲೇಸ್ ಮಾಡಿದರು, ಅದಕ್ಕೆ ಈ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ. 3rd ಪ್ರೈಸ್. ಓಕೆ, ಕೌಶಿಗೆ ಬಂದಿದ್ದು 1st ಪ್ರೈಸ್. ಇದು ಸುಮಾರು ಬಂದಿದೆ, 1-2 ಇಲ್ಲಿರೋ ಅಂಥದ್ದು. ಇದು ಬಂದು 1st ಪ್ರೈಸು, ಒಂದು ಸೈನ್ಸ್ ಇದಕ್ಕೆ ಕೊಟ್ಟಿದ್ದಂಥದ್ದು. ಇದು ಗೋಲ್ಡ್ ಮೆಡಲ್. 1st ಪ್ರೈಸ್ ಅಂದರೆ ಗೋಲ್ಡ್, 2nd ಪ್ರೈಸ್ ಅಂದರೆ ಸಿಲ್ವರ್, 3ನೇ ಪ್ರೈಸ್ ಅಂದರೆ ಇದು ಬ್ಲಾಕ್ ಮೆಟಲಲ್ಲಿ. ಅಂದರೆ ಬ್ಲಾಕ್ ಮೆಟಲಲ್ಲ, ಐರನ್ ಇದು ಅಷ್ಟೇ. ಓಕೆ ಫ್ರೆಂಡ್ಸ್, ಓಕೆ. ಸಂಡೇ ಏನಕ್ಕಿದೆ? ಹಾಂ, ನಡೀರಿ. ಬಟ್ಟೆ ವೈಟ್ ಕಲರ್ ಟಿ ಶರ್ಟು, ಅಲ್ಲಿ ಇದು ಬೀಳುತ್ತೆ. ಹಾಂ, ಪಂಚೆ. ತಲೆ ಮೇಲೆ ಹಾಕೊಳ್ಳೋಕ್ಕೆ ಅದರ ಗ್ರೀನ್ ಕಲರ್, ರೆಡ್ ಕಲರ್. ಏನು ಅದೇನೆ ಹಿಂಗೆ ಹೊತ್ಕೊಳ್ತಾರಲ್ಲ ರೈತ, ಶಾಲು. ಅದ್ಯಾವುದೋ ಇದೆಯಲ್ಲ, ಯಾವುದದು ರೆಡ್ ಕಲರ್ದು, ಯಾವುದು ವೇಲು ನಿಂದು? ರೆಡ್. ಓಕೆ, ರೆಡ್ ಇದೆ, ಎಲ್ಲ ಇದೆ. ಆಯ್ತು, ಈಗ ನನಗೆ ಕೊಡಿ. ಏನು ಬೇಕು? ಬಟ್ಟೆ ಬೇಕು ನಂಗೆ ಅವೆಲ್ಲ. ಅಲ್ಲಿ ಪಂಚೆಯಲ್ಲಿ ಇದೆ, ಅಲ್ಲಿದೆ, ಕೊಡ್ತೀನಿ. ವೈಟದು, ಅದ್ರ ಜೊತೆಗೆ ಟೀ ಶರ್ಟಾ, ಶರ್ಟ್ ಇದೆಯಲ್ಲ ನಿಂದು, ಅದು ಜುಬ್ಬದು ವೈಟ್ ಕಲರ್. ವೈಟೇ. ಕೊಡ್ತೀನಿ ಬಿಡು. ಅದು ದೊಡ್ಡದೇ ಇದೆ, ಅದು ಗುಂಡನೇ ಹಾಕೊಂಡಿದ್ನಲ್ಲ, ಆಗುತ್ತೆ. ಯಾವತ್ತು ಸಂಡೇನ ಪ್ರೋಗ್ರಾಮು? ಓನ್ಲಿ ಪೇರೆಂಟ್ಸು ಅದು ನನ್ನ ಜೊತೆ ಬಂದರೆ ಮಾತ್ರ. ಇಲ್ಲಾಂದ್ರೆ ಹೊರಗಡೆ ನಿಂತೀರಿ. ಅದೇ ನಿನ್ನ ಜೊತೆನೇ ಬರಬೇಕಾ? ಯಾಕೆ? ಯಾರನ್ನೂ ಬೇರೆ ಯಾರನ್ನೂ ಅಲ್ಲ ಮಾಡಲ್ಲ, ಸ್ಕೂಲ್ ಥರ ಅಲ್ಲ ಇದು. ಅವ್ರು ಮಾಡೋರೆ, ಫಾಲೋ ಮಾಡೋದು ನಮ್ಮ ಜವಾಬ್ದಾರಿ. ಸರ್ ನೋಡೋಣ, ಸಂಡೇ ತಾನೆ. ಸಂಡೇ ಏನು ಟೈಮಿಂಗ್ಸು? 9 o'clock. 9 o'clock. ಅಯ್ಯೋ, ನೀವು ಸ್ವೀಟ್ಸ್ ಎಲ್ಲ ಕೊಟ್ಟು 10:30ಗೆ ಸ್ಟಾರ್ಟ್ ಆಯ್ತು. 10 ಹೋಗ್ಬೇಕಲ್ಲ, ನನ್ನ ಜೊತೆನೇ ನೀವು ಬರಬೇಕಲ್ಲ. ನಾನು ಆಮೇಲೆ ನೀವು ಫೋನ್ ಮಾಡಿದಾಗ, ಅಮ್ಮ ಬರ್ತೀನಿ ರಮ್ಮ, 5 ನಿಮಿಷ ಗೇಟ್ ಹತ್ರ. ನಿನ್ನ ಜೊತೆನೆ 9 ಗಂಟೆಗೆ ಬರಬೇಕಾ? ಹಂಗೆಲ್ಲ ಆಗಲ್ಲಪ್ಪ, ಅಷ್ಟೊತ್ತಿಗೆ ಏನು ಬಂದು ಕುತ್ಕೋಕ್ಕಾಗುತ್ತೆ? ಬನ್ನಿ, ಕುತ್ಕೊಳ್ಳಿ, ಇಷ್ಟ ಬಂದಾಗ ಎದ್ದೋಗಿ. ಅಷ್ಟೊತ್ತಿಗೆಲ್ಲ ಬರಲ್ಲ. ಇದೆ ನೋಡಿ, ಎಗ್ ಪಪ್ಸ್ ತಂದಿದ್ದಾನೆ. ವೆಜ್ ಪಪ್ಸ್ ತರ್ತಿದ್ದೆ ಇವತ್ತು ಬಂದು ಗುರುವಾರ, ನಾನು ತಿನ್ನಲ್ಲ, ಅದಕ್ಕೆ ಒಂದಿನ ತಿಂದ್ರೆ ಏನೂ ಆಗಲ್ಲ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ಗುರುವಾರ ನೆನ್ಪು ಮಾಡ್ತೀನಿ, ಅದಕ್ಕೆ ನಾನು ಇಲ್ಲ ತಿನ್ನಲ್ಲ ಅಂತ ಹೇಳ್ತಾ ಇರೋದು. ಬಾಯಲ್ಲಿ ನೀರು ಬರ್ತಾರೆ, ಆದ್ರೆ ಬೇಡ. ಏನು ಬೇಡ, ಎಂತ ಬೇಡ. ಸಂಜೆ ಅಪ್ಪನ್ಗೆ ಹೇಳ್ತೀನಿ, ತಗೋಬನ್ನಿ ಅಂತ. ಏನಾದ್ರು ಬಜ್ಜಿ ಬೋಂಡ ಆ ಥರ. ಪರೋಟ ನಂಗೆ ಇಷ್ಟ. ಪರೋಟ ಇಷ್ಟ ಆಗಲ್ಲ. ಅದು ಏನಂದ್ರೆ ಎಲ್ಲರೂ ಇದ್ದಾಗ ಇಷ್ಟಪಡ್ತೀನಿ. ಬೇಡ, ನಾನೇ ಮಾಡಲ್ಲ. ನಾನು ಮಾಡಲ್ಲ ಮನೇಲೆ ಪೊಂಗಲ್, ಅದನ್ನೇ ನೆಟ್ಟಗೆ ತಿನ್ನಲ್ಲ ನಾನು. ಮಾತಾಡಕ್ಕೆ ಬಿಡಲ್ಲ ಈ ಹುಡ್ಗ, ನನ್ನನ್ನ ಮಾತಾಡಕ್ಕೆ ಬಿಡಲ್ಲ.
ಹಂಗಾದ್ರೆ ನಾನು ಪೊಂಗಲ್ ಮಾರು ಅಂತಿದ್ದೆ. ಈಗ ಅರ್ಥ ಆಯ್ತಾ ನಿಮ್ಗೆ? ಪೊಂಗಲ್ ಮಾಡಿಬಿಟ್ಟು ಹೊರಗಡೆ ಇಟ್ಕೊಂಡು ಮಾರು ಅಂತ. ನಾನು ಅಷ್ಟೊತ್ತಿಂದ ಏನ್ ಹೇಳ್ತಿದ್ದೀನಿ ಅನ್ಕೊಂಡ್ರಿ? ಆಯ್ತು ಬಿಡು, ಪೊಂಗಲ್ ಮಾಡ್ತೀನಿ. 100 ರೂಪಾಯಿ ಜಾಸ್ತಿ ಬೇಡ. ನೀನು 100 ರೂಪಾಯಿ. ನೀನು ಬಂದ್ಬಿಡು ಜೊತೆಗೆ, ಏನಕ್ಕೆ? ಮಾರು ನನ್ನ ಜೊತೆಲಿ. ಏನ್ ನಾನ್ ಮಾರಕ್ಕಲ್ಲ ನೀವೇ ಕರಿತಾ ಇರೋದು. ಅಲ್ಲಿ ತಿನ್ಬಿಟ್ಟೈತಲ್ಲ ಪಾತ್ರೆ ತೊಳಿ ಅಂತ. ಕರೆಕ್ಟಾ? ಅದನ್ನೇ ಮಾಡು, ಏನಾಗುತ್ತೆ. ಮನೇಲಂತೂ ಮಾಡಲ್ಲ, ಅಲ್ಲಾದ್ರೂ ಮಾಡು. 2 3 4 5. ಹಾಂ ಓಕೆ. ನಾನು ಪಪ್ಸ್ ಎಲ್ಲ ತಿನ್ನಲ್ಲ. ಇವತ್ತು ಬೆಳಿಗ್ಗೆಯಿಂದನೂ ವೀಡಿಯೋ ಮಾಡಿಲ್ಲ. ಸುಮ್ಮನೆ ಏನು ವೀಡಿಯೋ ಮಾಡ್ತೀರಾ, ಬೋರ್ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಸುಮ್ಮನೆ ವೀಡಿಯೋನೇ ಮಾಡಿಲ್ಲ. ಇವಾಗ ಇವನು ಪಪ್ಸ್ ಎಲ್ಲ ತಂದನಲ್ಲ, ಅದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಓಕೆ, ಇಲ್ಲಿ ನೋಡಿ. ಆಯಿತು. ಇಲ್ಲಿ ನೋಡಿ ಏನು ಮಾಡಿರೋದು ಅಂದರೆ, ಪಪ್ಸು ತಣ್ಣಗಾಗಿತ್ತಾ, ಅದಕ್ಕೆ ಅವನು ಏನು ಮಾಡಿದ್ದಾನೆ ಅಂದರೆ, ಇಲ್ಲಿ ನೋಡಿ ಯಾವ ಥರ ನೋಡಿ, ಎಲ್ಲ ಓವನಲ್ಲಿ ಅಲ್ಲಿ ಇಲ್ಲಿ ಬಿಸಿ ಮಾಡಿದ್ರೆ ಅವನು ಈ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು, ನೋಡಿ ನೀರು ಕಾಣಿಸ್ತಿದೆಯಾ, ನೀರು ಹಾಕ್ಬಿಟ್ಟು ಪ್ಲೇಟ್ನ ಉಲ್ಟಾ ಇಟ್ಬಿಟ್ಟು ಇದನ್ನು ಹೀಗೆ ಇಟ್ಟು ಅದ್ರ ಮೇಲೆ ಈ ರೀತಿ ಪ್ಲೇಟ್ನ ಮುಚ್ಚಿರುವಂಥದ್ದು. ಆವಾಗ ಏನಾಗುತ್ತೆ, ಏನದು ಪಪ್ಸ್ ಬಿಸಿ ಆಗುತ್ತೆ ಅನ್ನೋ ಪ್ಲ್ಯಾನ್. ಬಿಸಿ ಇದೆ ನೋಡಿ. ಓವನ್ ಇಲ್ಲ ಅಂದರೆ ಈ ರೀತಿಯಾಗಿ ಪಪ್ಸು ಬಿಸಿ ಮಾಡ್ಕೋಬೋದು. ನನಗೂ ಗೊತ್ತಿಲ್ಲ ಇಷ್ಟು ದಿನ ಐಡಿಯಾ, ಇವಾಗಲೇ ಗೊತ್ತಾಗಿತ್ತು. ಆಯಿತಾ ಏನಕ್ಕಶಿ? ನಾನು ಆಯಿತು ಓವನ್ ಇಟ್ಕೊಳ್ಳುವಂತ. ನನಗೂ ಇವಾಗಲೇ ಗೊತ್ತಾಗಿದ್ದು, ಈ ಥರ ಓವನ್ ಇಲ್ಲ ಅಂದರೆ ಈ ರೀತಿಯಾಗಿ ಬಿಸಿ ಮಾಡಿಕೊಂಡು ತಿನ್ಬೋದು ಅಂತ. ಇಷ್ಟು ದಿನ ಗೊತ್ತಿರಲಿಲ್ಲ ಐಡಿಯಾ, ಇವಾಗ ಗೊತ್ತಾಯಿತು. ಓಕೆ ಫ್ರೆಂಡ್ಸ್, ಆಗಲೇ ಚಳಿ ಹಿಡಿತಾ ಇದೆ. ಟೈಮ್ ಬಂದು ಆಗ್ತಾ ಇದೆ, ನೀನು 6 ಗಂಟೆ. ಅವನಿಗೆ ಕಾಫಿ ಬೇಕಾಗುತ್ತೆ. ನಾನು ಅವಾಗಲೇ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದೆ, ಅದಕ್ಕೆ ಅವನಿಗೆ ಕಾಫಿ ಮಾಡಿ ಕೊಟ್ಬಿಡ್ತೀನಿ. ವಾಕ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ತುಂಬ ದಿನ ಆಯಿತು. ಒಂದಿನ ಮಾಡ್ತೀನಿ, ಒಂದಿನ ಮಾಡಲ್ಲ, ಈ ಥರ ಆಗಿಬಿಟ್ಟಿದೆ. ಡೈಲಿ ವಾಕ್ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಮನೇಲಿ ಈ ಥರ ವೆದರ್ಗಂತ ಇರೋಕ್ಕೆ ಸ್ವಲ್ಪ ಕಷ್ಟ, ಚಳಿಯಲ್ಲಿ ಮತ್ತು ಮಳೆಗಾಲದಲ್ಲಿ. ಈ ಸಂಜೆ ಟೈಮು ಮತ್ತು ಬೆಳಿಗ್ಗೆ ಟೈಮು ನಲ್ಲಿನ ಆನ್ ಮಾಡಿದ್ರೆ ಪಾತ್ರೆ ತೊಳೆಯೋಕ್ಕೆ ಯಾವ ಥರ ಇರುತ್ತೆ ಅದನ್ನು, ಅಂದರೆ ಕಿಚನ್ನಲ್ಲಿ ಅಂತಲ್ಲ, ಎಲ್ಲ ಅಷ್ಟೇ. ಮೇಲೆ ಟ್ಯಾಂಕಿಗೆ ಐಸ್ ತೊಗೊಂಡೋಗಿ ಹಾಕಿರಬೇಕು, ಆ ಥರ ಇರುತ್ತೆ ನೀರು. ಕೋಲ್ಡ್ ಅಂದರೆ ಕೋಲ್ಡ್ ಥರ ಇರುತ್ತೆ. ಕೈ ತೊಳೆಯೋಕ್ಕೆ ಆಗಲ್ಲ, ನೀರನ್ನೇ ಮುಟ್ಟಕ್ಕೆ ಬೇಜಾರಾಗುತ್ತೆ ಈ ಥರ ವೆದರಲ್ಲಿ. ಅಷ್ಟು ಥಂಡಿ ಅನ್ನಿಸ್ತಾ ಇರುತ್ತೆ. ಇನ್ನು ಗ್ರಾನೈಟ್ ಎಲ್ಲ ಇದ್ದರೆ ಮನೇಲಿ ಕತೆ ಅಷ್ಟು. ನನಗಂತೂ ಗ್ರಾನೈಟ್ ಅದೆಲ್ಲ ಆಗೋದಿಲ್ಲ. ಈ ಕೆಂಪುಗಾರನೇ ನನಗೆ ಅಡ್ಜಸ್ಟ್ ಆಗೋದು ಕಷ್ಟ. ಅಡ್ಜಸ್ಟ್ ಆಗಲ್ಲ ಅಂದರೆ ಏನಕ್ಕೆ ಅಂದರೆ ಅದು ಕೋಲ್ಡ್ ಅನ್ನಿಸ್ತಾ ಇರುತ್ತೆ, ಅದು ಇಷ್ಟ ಆಗಲ್ಲ ಅಷ್ಟೇ. ಇನ್ನು ಗ್ರಾನೈಟ್ ಅಂತೂ ಫುಲ್ಲು ಶೀತನೇ ಅದು. ಕಷ್ಟ ಈ ಥರ ವೆದರ್ಗೆಲ್ಲ. ಕಾಲು ಹಿಡಿಯೋದು ವಯಸ್ಸಾದವ್ರಿಗಂತೂ ತುಂಬಾ ಕಷ್ಟ. ಗ್ರಾನೈಟು ಆ ಥರದ್ದೆಲ್ಲ ಹಾಕ್ಸ್ಕೊಂಡಿರ್ತಲ್ಲ, ಅದು ಕಾಲೆಲ್ಲ ಎಳ್ತಾ ಎಲ್ಲ ಬಂದ್ಬಿಡುತ್ತೆ. ಈ ಥರ ವೆದರೆಲ್ಲ ಬಂದಾಗ ಹೇಳ್ತಾ ಬರೋದು. ನರಗಳು ಅಂತ ಏನು ಹೇಳ್ತೀವಿ, ಅದೆಲ್ಲ ಸ್ವಲ್ಪ ಒಂಥರ ಊದ್ಕೊಂಡು, ಅಂದರೆ ನೋಡಿದ್ರೆ ದಪ್ಪ ದಪ್ಪ ಥರ ಕಾಣಿಸುತ್ತೆ. ಇಲ್ಲಿ ನೋಡಿದ್ದೀರಾ, ಇಲ್ಲಿ ನರಗಳು ಕಾಣಿಸ್ತಿದೆಯಾ ನಿಮಗೆ? ಲೈನ್ ಥರ ಕಾಣಿಸ್ತಾ ಇದೆ. ಒಂದೊಂದು ಸರಿ ಅದು ದಪ್ಪ ದಪ್ಪ ಆಗುತ್ತೆ. ಅವಾಗ ಏನಕ್ಕೆ ಆ ಥರ ಆಗೋದಂದರೆ, ಶೀತ ಆದಾಗ ನಮ್ಮ ಬಾಡಿಯಲ್ಲಿ ಅದು ಒಂಥರ ದಪ್ಪ ಥರ ಗ್ರೀನ್ ಥರ ಎದ್ದು ಕಾಣಿಸ್ತಾ ಇರುತ್ತೆ. ನನಗೆ ಒಂದೊಂದು ಟೈಮಲ್ಲಿ ನೋಡಿ ಅಲ್ಲಿ ಗ್ರೀನ್ ಥರ ಕಾಣಿಸ್ತಾ, ಅದು ದಪ್ಪ ಥರ ಮೇಲೇ ಇದೆಯೇನೋ, ಈ ಥರ ಮೇಲೇ ಇದೆಯೇನೋ ಕೈ ಮೇಲೆ, ಆ ಥರ ಕಾಣಿಸ್ತಾ ಇರುತ್ತೆ. ಅದು ಶೀತ ಜಾಸ್ತಿ ಆದಾಗ ಅದು ಆ ಥರ ಆಗುವಂಥದ್ದು. ಓಕೆ, ವಯಸ್ಸಾದವ್ರು ಸ್ವಲ್ಪ ಬೆಚ್ಚಗಿರೋದು ಒಳ್ಳೆಯದು. ಸ್ವೆಟರು ಮತ್ತು ಟೋಪಿ ಗೀಪಿ ಎಲ್ಲ ಹಾಕ್ಕೊಂಡು, ಕಿವಿಗೆ ಸ್ವಲ್ಪ ಹತ್ತಿ ಎಲ್ಲ ಹಾಕ್ಕೊಂಡು ಇದ್ದರೆ ಸ್ವಲ್ಪ ಏನೂ ಆಗಲ್ಲ. ಓಕೆ, ಇದನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ನಾಳೆ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಶುಕ್ರವಾರ. ನಿನ್ನೆ ವಿಡಿಯೋ ಮತ್ತು ಇವತ್ತಿನ ವಿಡಿಯೋ ಎರಡೂ ಕೂಡ ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ. ಓಕೆ ನೋಡಿ, ಟೈಮ್ ಬಂದು
10:45 ಆಗ್ತಾಯಿದೆ. ಹಾಗೆ ಇಡೀ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಾಯಿತು. ಹಾಗೆ ಅಡುಗೆ ಕೆಲಸನೂ ಕೂಡ ಆಯಿತು, ಕಂಪ್ಲೀಟ್ ಆಯಿತು. ಯಾಕೆ ಇಷ್ಟು ಬೇಗ ಮಾಡಿದ್ದೀನಿ ಅಂದರೆ ನೋಡಿ, ಕಿಚನ್ ಕೂಡ ಕ್ಲೀನ್ ಮಾಡಿ ಅಡುಗೆ ಎಲ್ಲ ಆಗಿದೆ. ಮತ್ತು ಫ್ಯಾನೆಲ್ಲ ಹಾಕಿದ್ದೀನಿ, ಬೇಗ ಇಲ್ಲ ಅಂದರೆ ಡ್ರೈ ಆಗೋದಿಲ್ಲ. ಯಾಕೆ ಇಷ್ಟು ಬೇಗ ಕೆಲಸ ಎಲ್ಲ ಮುಗಿಸಿದ್ದೀನಿ ಅಂದರೆ ಸ್ವಲ್ಪ ಹೊರಗಡೆ ಹೋಗಬೇಕು. ಆಂಟಿ ಸ್ವಲ್ಪ ಹೊರಗಡೆ ಹೋಗ್ಬೇಕಂತೆ, ಮುಂದೆ ಮನೆ ಆಂಟಿ, ಅದಕ್ಕೋಸ್ಕರ ಕೆಲಸ ಎಲ್ಲ ಬೇಗ ಮುಗಿಸಿರುವಂಥದ್ದು. ಹಾಗೆ ನಮ್ಮ ಸುಂದರಿಯರು ಪಾಪ ಇಲ್ಲಿ ಮಲಗಿದ್ದಾರೆ. ರಾತ್ರಿ ದೊಡ್ಡದ ನಾಮ ಇದೆಯಲ್ಲ, ಅದು ಬಂದು ಪಾಪ ಇದಕ್ಕೆ ಗಾಯ ಮಾಡಿಬಿಟ್ಟಿದೆ. ನಿಮಗೆ ತೋರ್ಸೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ. ಇದು ಮುಟ್ಟಕ್ಕೆ ಹೋದರೆ ಏನಾಗುತ್ತೆ, ಕಚ್ಚಕ್ಕೆ ಬರುತ್ತೆ ಇದು. ಒಂದು ನಿಮಿಷ ರೀ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿ ಕೂದಲು ಇದೆಯಲ್ಲ ನೋಡಿ, ಇಲ್ಲಿ ಈಗ ಮುಟ್ಟಿರೋದು ಕಚ್ಚಕ್ಕೆ ಬರುತ್ತೆ ಇದು. ಇದು ಫುಲ್ಲು ಪರ್ಚ್ಬಿಟ್ಟಿರೋದು, 1-2 ಇಂಚಷ್ಟು ಗಾಯ ಮಾಡಿಬಿಟ್ಟಿದೆ ನೋಡಿ. ಇಲ್ಲಿ ತನಕ ಪರ್ಚ್ಬಿಟ್ಟಿದೆ, ರಕ್ತ ಬಂದ್ಬಿಟ್ಟಿದೆ. ಇನ್ನು ಬೇರೆ ಕಡೆ ಎಲ್ಲ ಪರ್ಚ್ಬಿಟ್ಟಿದೆ ಅನಿಸುತ್ತೆ. ಹಿಡ್ಕೊಂಡ್ರೆ ಫುಲ್ಲು ಕಚ್ಚಕ್ಕೆ ಬರುತ್ತೆ, ಪೇಯ್ನ್ ಆಗ್ಬೋದು ಇಲ್ಲಿ ಮುಟ್ಟಿದರೆ. ಅದಕ್ಕೆ ರಾತ್ರಿಯಿಂದ ಇಲ್ಲೇ ಮಲಗಿದ್ದಾರೆ. ಮತ್ತು ನಾನು ವಿಂಡೋ ಎಲ್ಲ ಓಪನ್ ಮಾಡಿಬಿಟ್ಟು ಬಿಟ್ಟಿದೆ, ಇಲ್ಲೇ ಮಲ್ಕೊಳ್ಳಿ, ಇನ್ನೇನು ಮಾಡ್ತೀರಾ. ನಾನು ಮಧ್ಯೆ ಅಲ್ಲ, ಒಂದು 1/2 ಅವರ್ ಆಗಿತ್ತಷ್ಟೆ. ನಾವು ಮಲ್ಕೊಂಡು ಒಂದು 1/2 ಅವರ್ ಆಗಿತ್ತಷ್ಟೆ. ಅಷ್ಟು ಬೇಗ ಅದು ಬೆಕ್ಕು ಬಂದುಬಿಟ್ಟು ಇಲ್ಲಿ ಮನಿ ಪ್ಲ್ಯಾಂಟ್ ಎಲ್ಲ ಇಟ್ಟಿದ್ದೀನಿ ನೋಡಿ, ಆ ಪ್ಲೇಸಲ್ಲಿ ಬಂದು ಕಚ್ಚಿರುವಂಥದ್ದು. ಆಮೇಲೆ ಅಂದರೆ ಇನ್ನೂ ನಿದ್ದೆ ಬಂದಿರಲಿಲ್ಲ, ಅವಾಗ ಬಂದು ಅದು ನಾನು ಎದ್ದು ಹೋಗಬೇಕಾದ್ರೆ ಆ ಬೆಕ್ಕಿರಲಿಲ್ಲ, ಹೋಗ್ಬಿಟ್ಟಿತ್ತು, ಇದಿತ್ತು. ಆಮೇಲೆ ನಾನು ಡೋರ್ ತೆಗೆದು ಹೋಗಿದ ತಕ್ಷಣ ಇದೇನು ಮಾಡ್ತು, ಓಡಿ ಬಂದು ಒಳಗಡೆಗೆ ಬಂದುಬಿಡ್ತು, ಮನೆ ಒಳಗಡೆಗೆ. ಮತ್ತು ಅದು ಎಲ್ಲ ಇಲ್ಲೇ ಮಲ್ಕೊಂಡಿತ್ತು. ಮತ್ತು ವಿಂಡೋ ಓಪನ್ ಮಾಡಿ ಬಿಟ್ಟಿದೆ. ಆ ಥರ ಮಾಡ್ತಾಯಿದೆ ಅಂದರೆ ಪರ್ಚ್ಬಿಡುತ್ತೆ. ಈಗ ಉಗುರಿರುತ್ತೆ ನೋಡಿ, ಉಗುರಲ್ಲಿ ಹಿಂಗೆ ಪರ್ಚ್ಬಿಟ್ರೆ ಫುಲ್ಲು ರಕ್ತ ಎಲ್ಲ ಬಂದುಬಿಡುತ್ತೆ. ಆ ಥರ ಮಾಡಿರೋದು ಅದಕ್ಕೆ ಪಾಪ. ನಾನು ಬೆಳಿಗ್ಗೆ ಹಿಂಗೆ ಅದ್ರ ಕೈ ಇದೆ ನೋಡಿ, ಆ ಕೈನ ಇಟ್ಕೊಂಡು ಎತ್ಕೋತೀನಿ ನೋಡಿ. ಆ ಥರ ಎತ್ಕೊಂಡ ತಕ್ಷಣ ಕಚ್ಚಕ್ಕೆ ಬಂದ್ಬಿಡ್ತು. ನನಗೆ ಏನಕ್ಕೆ ಈ ಥರ ಮಾಡ್ತಿದ್ಯಲ್ಲ ಅಂತ ನೋಡಿದರೆ, ಆಮೇಲೆ ಸ್ವಲ್ಪ ನಿಧಾನಕ್ಕೆ ನೋಡಿದರೆ ಅಲ್ಲಿ ಗಾಯ ಆಗಿಬಿಟ್ಟಿದೆ. ಅದಕ್ಕೆ ಅದು ಅಲ್ಲಿ ಟಚ್ ಮಾಡಿದ್ರೆ ಕಚ್ಚಕ್ಕೆ ಬರೋದು, ಕಿರ್ಚೋದು, ಆ ಥರ ಮಾಡ್ತಾಯಿದೆ. ಅದಕ್ಕೆ ಇಲ್ಲೇ ನಿದ್ದೆ ಮಾಡ್ತಾ ಇರುತ್ತೆ. ಓಕೆ, ನಾನು ಇವಾಗ ರೆಡಿ ಆಗ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಓಕೆ, ಇವಾಗ ರೆಡಿ ಆಗಿದ್ದೀನಿ. ಆಂಟಿ ಕೂಡ ರೆಡಿ ಆಗಿದ್ದಾರಂತೆ, ಹೊರಡೋದಷ್ಟೇ. ಇವಾಗ ನಾನು ಬೆಳಿಗ್ಗೆ ಏನು ಕ್ರೀಮ್ ಹಚ್ಚಿದೆ, ಆಯಿಲ್ ಕ್ರೀಮು ಅದೇ, ಮತ್ತು ಮುಖ ಎಲ್ಲ ತೊಳೆದು ಸ್ನಾನ ಮಾಡಿಲ್ಲ, ಈಗ ಸಂಜೆ ಮಾಡ್ತೀನಿ. ಇಲ್ಲೇ ಅಲ್ವಾ, ಹೋಗಿ ಬಂದುಬಿಡೋಣ ಅಂತೇಳಿ ಅದಕ್ಕೆ ನಾನು ಇದನ್ನು ತೊಗೊಂಡು, ಇಲ್ಲಿ ಸ್ವಲ್ಪ ಆಯಿಲಿ ಥರ ಕಾಣಿಸ್ತಾ ಇರುತ್ತೆ ನನಗೆ. ಎಣ್ಣೆ ಥರ ಕಾಣಿಸ್ತಾ ಇದ್ರೆ ಅದು ಹೆಂಗೆ ಕಾಣಿಸುತ್ತೆ ಅಂದರೆ, ಒಂಥರ ಇವಾಗ ಮಲಗಿದ್ದೆದ್ದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ಈ ಥರ ಇದ್ರಲ್ಲಿ ಸ್ವಲ್ಪ ಲೈಟಾಗಿ ಪೌಡ್ರ್ ಹಾಕ್ಕೊಂಡಿಲ್ಲ, ಸ್ವಲ್ಪ ಲೈಟಾಗಿ ಪೌಡ್ರ್ ಇರುತ್ತಲ್ಲ ಅದರಿಂದ ಅದನ್ನು ಹೀಗೆ ಮಾಡಿಬಿಡ್ತೀನಿ. ಅವಾಗ ಏನಾಗುತ್ತೆ, ಸ್ವಲ್ಪ ಆಯಿಲೆಲ್ಲ ಕಂಟ್ರೋಲ್ ಆಗುತ್ತೆ, ಕಾಣಿಸಲ್ಲ ಅಷ್ಟು ಆಯಿಲ್ ಇದೆ ಅಂತ. ಓಕೆ ನೋಡಿ, ಇವಾಗ ಆಯಿಲ್ ಈ ಥರ ನಿಮ್ಗೇನಾದ್ರು ಕಾಣಿಸ್ತಿದೆಯಾ? ಇಲ್ಲಿ ಏನಾದರೂ ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದರೆ ಎಣ್ಣೆ ಥರ ಕಾಣಿಸ್ತಾ ಇರುತ್ತೆ, ಗೊತ್ತಾಗ್ಬಿಡುತ್ತೆ ಅದು ನೋಡಿದ ತಕ್ಷಣ. ಅದಕ್ಕೆ ಪಫ್ ತೊಗೊಂಡು ಇಲ್ಲೇ ಪಕ್ಕದಲ್ಲವ, ಅದಕ್ಕೆ. ಓಕೆ, ಇವಾಗ ಒಂದು ಜಾಕೆಟ್ ಹಾಕ್ಕೊಳ್ತೀನಿ, ಯಾಕೆಂದರೆ ಮಳೆ ಬರ್ಬೋದು ಏನೋ ಗೊತ್ತಿಲ್ಲ. ಸ್ವಲ್ಪ ನನಗೆ ಹೊರಗಡೆ ಹೋದರೆ ಜಾಕೆಟ್ ಹಾಕ್ಕೊಂಡು ಹೋಗಿ ಅಭ್ಯಾಸ ಅಲ್ಲ. ಮೋಡ ಇದೆ, ಬಿಸಿಲೇನಿಲ್ಲ, ಅದಕ್ಕೆ ಜಾಕೆಟ್ ಹಾಕ್ಕೊಂಡು ಹೋಗ್ತೀನಿ. ಓಕೆ, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡೋಣ. ಇಷ್ಟೇ ನೋಡಿ, ಮೇಕಪ್ ಇಲ್ಲ, ಏನಿಲ್ಲ. ಆಯಿಲಿ ಒಂಥರ ಎಣ್ಣೆ ಥರ ನಿಮ್ಗೆ ಏನಾದ್ರು ಫೀಲ್ ಆದರೆ ಈ ಥರ ಪೌಡ್ರದು ಪಫ್ ಬರುತ್ತಲ್ಲ, ಅದನ್ನು ತಗೊಂಡು ಯೂಸ್ ಮಾಡ್ಕೊಂಡಾಯಿತು. ಓಕೆ ಟೈಮ್ ಬಂದು ಇವಾಗ 11:30 ಆಗ್ತಾಯಿದೆ. ಹಾಗೆ ಬೆಕ್ಕುಗಳು 2 ಇಲ್ಲಿ ಮಲ್ಕೊಂಡಿದೆ, ಇನ್ನೊಂದು ಅಂದರೆ ಬಕೆಟ್ ಒಳಗಡೆ ಮಲ್ಕೊಂಡಿದೆ. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ ವಿಂಡೋ ಓಪನ್ ಮಾಡಿ, ನಿಮಗೆ ಕಾಣಿಸ್ತಾ ಇದೆಯಾ, ಓಪನ್ ಮಾಡಿದ್ದೀನಿ. ಯಾಕೆಂದರೆ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತೀನಲ್ವ, ಅದು ಏನಾದರೂ ಹೊರಗಡೆ ಹೋಗ್ಬೇಕಂದ್ರೆ
ಇಲ್ಲಿಂದ ಆರಾಮಾಗಿ ನೆಗೆದು ಅಲ್ಲಿ ಹೋಗುತ್ತೆ, ಮತ್ತೆ ಅಲ್ಲಿಂದನೇ ಬರುತ್ತೆ. ಅದಕ್ಕೆ ವಿಂಡೋ ಓಪನ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಅಂದರೆ ಹೊರಗಡೆ ಓಡಿಸ್ಬಿಟ್ರೆ ಎಲ್ಲೋ ಮಲ್ಕೊಳ್ಳುತ್ತೆ, ಮತ್ತು ಬೇರೆ ಬೇಕು ಬಂದು ಕಚ್ಚುತ್ತೆ. ನಾವಿದ್ದರೆ ಓಕೆ, ನಾವಿಲ್ಲ ಅಂದಾಗ ಯಾರು ನೋಡ್ಕೋತಾರೆ ಅದನ್ನು. ಅದಕ್ಕೆ ಈ ಥರ ಮಾಡಿಬಿಟ್ಟು ಹೋಗೋಣ, 1 ಅವರ್ ಒಳಗಡೆ ಬಂದುಬಿಡ್ತೀನಿ. ಮೋನ್ಮಮ್ಮ ಹೇಳ್ತಾ ಇರ್ತಾರೆ, ನೀನು ಇರ್ತೀಯಾ ಏನಾದರೂ ಬೆಕ್ಕು ಕಚ್ಚಿದ ತಕ್ಷಣ ಓಡೋಗಿ ನೋಡ್ಕೋತೀಯ, ನೀನಿಲ್ಲ ಅಂದಾಗ ಯಾರು ನೋಡ್ಕೋತಾರೆ ಅಂತ ಕೇಳ್ತಾ ಇರ್ತಾರೆ. ಆವಾಗ ಏನು ಮಾಡೋಕ್ಕಾಗುತ್ತೆ, ಅದೇ ಬಿಡಿಸ್ಕೋಬೇಕಷ್ಟೇ. ಓಕೆ, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲೇನು ವಿಡಿಯೋ ಮಾಡಲ್ಲ ಅಂದ್ಕೊಂಡಿದ್ದೀನಿ, ಹೋಗೋದು ಬರೋದು ಅಷ್ಟೇ. ಓಕೆ ಫ್ರೆಂಡ್ಸ್, ಹೋಗಿ ಬಂದ್ವಿ ನಾನು ಮತ್ತು ಆಂಟಿ. ಟೈಮ್ ಬಂದು ಇವಾಗ 1:15 ನಮ್ಮ ಸುಂದರ್ ಪಾಪ ಇಲ್ಲೇ ಮಲ್ಕೊಂಡಿದ್ದಾರೆ, ಎಲ್ಲೂ ಹೋಗಿಲ್ಲ, ಏನಿಲ್ಲ, ಆರಾಮಾಗಿ ನಿದ್ದೆ ಇಲ್ಲ ಹೊಡಿತಾ ಇದ್ದಾರೆ. ಹೋದ್ವಿ, ಆದರೆ ಹೋಗಿದ್ದ ಕೆಲಸ ಪಾಪ ಆಗಿಲ್ಲ. ಪುನಃ ವಾಪಸ್ ಬಂದ್ವಿ. ಏನಂದರೆ 4-5 ಮಂತ್ ಏನೋ ಆಗಿದೆ, 4 ಮಂತ್ ಅಂತೂ ಆಗಿದೆ. ಆವಾಗ ಕೊಟ್ಟಿರೋದು ಫೈಲೆಲ್ಲ, ಅಂದರೆ ಏನು ಹೇಳ್ತಾರೆ ಅದು, ಟ್ಯಾಕ್ಸ್, ಅಂದರೆ ಸೈಟ್ದು ಟ್ಯಾಕ್ಸ್ ಎಲ್ಲ ಕಟ್ಟಿದ್ವಿ, ಕಂದಾಯ, ಅದ್ರದ್ದು ನೋಡಿದರೆ ಮಾಡೇ ಕೊಟ್ಟಿಲ್ಲ ಅವರು, ಮಾಡೇ ಇಲ್ಲ. ಮತ್ತು ಫೈಲು ಎಲ್ಲಿದೆ ಅಂತಲೂ ಅಂದರೆ ಮಿಸ್ ಆಗಿದೆ ಅಂತ ಹೇಳಿದ್ದಾರೆ. ಇವಾಗ ಆಂಟಿ ಮತ್ತೆ ಅದು ಅಂದರೆ ಜೆರಾಕ್ಸ್ ಕೊಟ್ಟಿರ್ತೀವಲ್ಲ, ಅದಕ್ಕೆ ಆಂಟಿ ಇವಾಗ ಹೋಗ್ಬಿಟ್ಟು ಜೆರಾಕ್ಸ್ ಎಲ್ಲ ಮತ್ತೆ ಅಂದರೆ ಒರಿಜಿನಲ್ ಕಾಪಿನೆಲ್ಲ ತೊಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಜೆರಾಕ್ಸ್ ತೊಗೊಂಡೋಗಿ ಕೊಟ್ಬಿಟ್ಟು, ಆದರೆ ಇವತ್ತೇ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತೀನಿ ಅಂದರು. ನಾನು ಮನೆಗೆ ಬಂದೆ, ನೀವು ಹೋಗಿ ಬನ್ನಿ, ನಾನು ಮತ್ತೆ ಬರಲ್ಲ ಅಂದ್ಬಿಟ್ಟು, ಸರಿ ಬಿಡು ಆಯಿತು ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಪ್ಪ ಹೋಗಿ ಬರೋದ್ರೊಳಗೆ ಒಂಥರ ಸುಸ್ತಾದಂಗೆ ಆಗುತ್ತೆ. ಮತ್ತು ರಾತ್ರಿ ಬೇರೆ ಅದು ಬೆಕ್ಕುಗಳು ಜಗಳ ಆಡೋದು, ಮತ್ತು ಮನೆ ಒಳಗಡೆ ಬಿಟ್ಟಿದ್ದೀನಲ್ಲ, ಅದೇನು ಮಾಡೋದು, ರೂಮ್ ಒಳಗಡೆ ಬರೋದು, ಬಟ್ಟೆಗಳೆಲ್ಲ ಎಳೆಯೋದು, ಆ ಥರ ಎಲ್ಲ ಮಾಡ್ತಿದ್ದ. ಎದ್ದೇಳೋದು, ಏನು ಮಾಡ್ತಿದೆ ಅಂತ ನೋಡೋದು, ಮತ್ತೆ ಮಲಗೋದು, ಆ ಥರ ಎಲ್ಲ ಮಾಡ್ತಾಯಿದ್ದೆ. 1-2-3 ಸರಿ ಎದ್ದಿದ್ದೆ. ಅದಕ್ಕೆ ನಿದ್ದೆ ಅಷ್ಟು ಕಂಪ್ಲೀಟ್ ಆಗಿಲ್ಲ, ಒಂಥರ ಅನ್ನಿಸ್ತಾ ಇದೆ ನನಗೆ. ಬೆಳಿಗ್ಗೆನೇ ಆ ಥರ ಆಗ್ತಾಯಿದೆ. ವೆದರ್ ಬೇರೆ ಈ ಥರ ಇದೆ. ಓಕೆ, ಟೈಮು 1 ಆಗಿರೋದ್ರಿಂದ ಇನ್ನೂ ಟೈಮ್ ಇದೆ ಮುದ್ದೆ ಮಾಡೋದಕ್ಕೆ, ಆಮೇಲೆ ಮುದ್ದೆ ಮಾಡ್ತೀನಿ. ಓಕೆ, ಏನಾದರೂ ನಾವು ಅಂದ್ಕೊಂಡಿರೋ ಕೆಲಸ ಆಗಿಲ್ಲ ಅಂದರೆ ಸಖತ್ತು ಬೇಜಾರಾಗ್ಬಿಡುತ್ತೆ ಆ ಥರ. ಓಕೆ, ಇದು ಬಂದು ಸಂಜೆ. ಹಾಗೆ ಮೋನ್ಮಮ್ಮ ಬರಬೇಕಾದ್ರೆ ಹಸಿ ಕಡಲೆಕಾಯಿ ತೊಗೊಬಂದಿದ್ರು, ಅದನ್ನು ಬೇಯಿಸ್ಕೊಂಡಾದರೂ ತಿನ್ನು, ಇಲ್ಲಾಂದ್ರೆ ಒಣಗಿಸ್ಬಿಟ್ಟು ಎತ್ತಿಟ್ಕೊ ಅಂತೇಳಿ. ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೀನಿ. ಅದನ್ನು ಬಿಸಿಲಿಗೆ ಒಣಗಾಕಬೇಕು. ಹಾಗೆ ಕೌಶಿಗೆ ಯಾಕೋ ಎಗ್ ಬುರ್ಜಿ ತಿನ್ನಬೇಕು ಅಂತ ಅನ್ನಿಸ್ತಂತೆ. ಅದಕ್ಕೆ ಅವನು ನಾನೇ ಮಾಡ್ತೀನಿ ಅಂತ ಹೇಳ್ದ. ನಾನೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಆಮೇಲೆ ನಾನು ಮಾಡ್ತೀನಿ ಅಮ್ಮ ಅಂತಂದ. ಸರಿ, ಈರುಳ್ಳಿ ಟೊಮೆಟೊ ಫ್ರೈ ಮಾಡಾದಮೇಲೆ ಅವ್ನು ಬಂದು ಎಗ್ಗೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದಾನೆ ಅಷ್ಟೇ. ಒಂದೊಂದು ಸರಿ ಈ ಥರ ತಿನ್ನಬೇಕಂತ ಅನಿಸುತ್ತಂತೆ. ಅದಕ್ಕೆ ಆಯಿತು ಮಾಡ್ಕೊಂಡು ತಿನ್ನು ಅಂತೇಳಿ. ಹಾಗೆ ನಮಗೇನು ಜಾಸ್ತಿ ಬೇಡ, ಅದು ಸ್ವಲ್ಪನೇ ತಿಂತೀವಿ ಅಂತೇಳಿ ಸ್ವಲ್ಪನೇ ಮಾಡಿದ್ದು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.